ಕೇವಲ 5 ನಿಮಿಷದಲ್ಲಿ ಹತ್ತಿಯಷ್ಟು ಮೃದುವಾಗಿ ದೋಸೆಯನ್ನು ಯಾವ ರೀತಿ ಮಾಡ್ದಂತ ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡ್ದೇನೆ ವಿಡಿಯೋ ಪೂರ್ತಿ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ನನ್ನ ಹೆಸರು ಗೀತಾ. ಸೊ ಎಲ್ರಿಗೂ ಕೂಡ GNS ಹೋಮ್ ಕುಕಿಂಗ್ಗೆ ಸ್ವಾಗತ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಣ್ಣ ರವೆಯನ್ನು ತಗೊಂಡಿದ್ದೀನಿ. ಅದೇ ಕಪ್ಲಿಂದ ಅರ್ಧ ಕಪ್ ಆಗುವಷ್ಟು ಮೊಸರು, 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು 1-2 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದ್ರ ಜೊತೆಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಅವಲಕ್ಕಿಯನ್ನು 2-3 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಇದನ್ನು ಕೂಡ 2 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಫ್ರೆಂಡ್ಸ್, ಒಂದೇ ಕಪ್ಪನ್ನು ಮೆಜರ್ಮೆಂಟನ್ನಾಗಿ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಇಲ್ಲಿ ದೋಸೆ ಮೃದುವಾಗಿ ಬರುತ್ತೆ. ಈಗ 2 ನಿಮಿಷ ಆದ ನಂತರ ನಿಮಗೆ ನಾನು ತೋರಿಸ್ತಾ ಇರೋದು, ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವಂಥ ಅವಲಕ್ಕಿಯನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನೆನೆಸಿಟ್ಟಿರುವಂಥ ರವೆ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾ ಎಕ್ಸ್ಟ್ರಾ ನೀರನ್ನು ಇದಕ್ಕೆ ಹಾಕಿಲ್ಲ, ಹಾಗೆ ಇದನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಳ್ಳಿ. ಸ್ವಲ್ಪ ರವೆ ಆಗಿದ್ರೂ ಪರವಾಗಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಮ್ದು ಇಲ್ಲಿ ದೋಸೆ ಹಿಟ್ಟು ರೆಡಿ ಆಯಿತು. ನಿಮಗೆ ಯಾವ ಗಾತ್ರದ ದೋಸೆ ಬೇಕಲ್ಲ ಆ ಗಾತ್ರದಲ್ಲಿ ನೀವು ತಿಳುವಾಗಿ ಕೂಡ ಮಾಡ್ಕೋಬೋದು, ದಪ್ಪವಾಗಿ ಕೂಡ ಸೆಟ್ ದೋಸೆ ರೀತಿಯಲ್ಲಿ ಕೂಡ ಮಾಡ್ಕೋಬೋದು. ಇದನ್ನು ಮುಚ್ಚಿಬಿಟ್ಟು ಕೇವಲ 1 ನಿಮಿಷ ಬೇಯಿಸಿ ನಂತರ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿದರೆ ಸೂಪರಾಗಿ ಮೃದುವಾಗಿ ದೋಸೆ ಇಲ್ಲಿ ರೆಡಿಯಾಗುತ್ತೆ. ಒಂದ್ಸರಿ ಆದರೂ ನಾನು ಹೇಳಿರೋ ಕಾರಣಕ್ಕೆ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಮಾಡಿದಾಗ ನಿಮಗೆ ನಂಬೋಕ್ಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ಹಾಗೆ ಅಷ್ಟೇ ರುಚಿಕರವಾಗಿ ದೋಸೆ ಇಲ್ಲಿ ರೆಡಿಯಾಗುತ್ತೆ. ನಿಮಗೆ ಸಿಂಪಲ್ಲಾಗಿ ದೋಸೆ, ಪ್ಲೇನ್ ದೋಸೆ ತಿನ್ನೋಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ಈ ರೀತಿ ಮೆಂತ್ಯ ಪೌಡರ್ ಮಸಾಲ ಅಥವಾ ಶೇಂಗಾ ಚಟ್ನಿ ಯಾವುದಾದ್ರೂ ಸೇರಿಸ್ಕೋಬೋದು. ಮೆಂತ್ಯ ಪೌಡರನ್ನು ಯಾವ ರೀತಿ ಮಾಡಬೇಕಂತ ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.